ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಈ ಒಂದು ಪಾಠವನ್ನು ಚರ್ಚೆ ಮಾಡೋಣ. ಇದರಲ್ಲಿ ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಒಂದು ಫಿಕ್ಸ್ ಕ್ವಶನ್ ಪ್ರತಿ ವರ್ಷ ಕೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ವೃತ್ತದಲ್ಲಿ ಕಂಡುಬರುವಂಥ ಒಂದು ತ್ರಿಜ್ಯ, ವ್ಯಾಸ, ಜ ಮತ್ತು ಸುತ್ತಳತೆಯ ಅಂಶಗಳ ನೆನಪನ್ನು ತಿಳಿದುಕೊಳ್ಳೋಣ. ಒಟ್ಟಾರೆಯಾಗಿ ಒಂದು ವೃತ್ತ ಅಂತ ಅಂದಮೇಲೆ ಅದರಲ್ಲಿ ಒಂದು ತ್ರಿಜ್ಯ ಅಥವಾ ರೇಡಿಯಸ್ ಅಂತ ಕರಿತೀವಿ, ಒಂದು ವ್ಯಾಸ ಅಂತ ಅಥವಾ ಡಯಾಮೀಟರ್ ಅಂತ ಕರಿತೀವಿ, ಇನ್ನೊಂದು ಏನಪ್ಪ ಅಂದರೆ ಜ ಅಂತ ಕರಿತೀವಿ, ಜ ಅಥವಾ ಕಾರ್ಡ್. ಈ ಮೂರು ಅಂಶಗಳನ್ನು ತಿಳಿದುಕೊಳ್ಳೋಣ. ಫಸ್ಟ್ ಒನ್ ನೋಡೋಣ, ತ್ರಿಜ್ಯ ಅಂತ. ನಿಮಗೆಲ್ಲ ಗೊತ್ತಿದೆ, ತ್ರಿಜ್ಯ ಅಂದಮೇಲೆ ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಬಿಂದುವಿಗೆ, ಓಕೆನಾ, ಇದು ಸೆಂಟ್ರ್ ಅಂತ ಕರಿತೀವಿ. ಈ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಪರಿಧಿಗೆ ಇರುವಂಥ ಒಂದು ದೂರವನ್ನು ಏನು ಕರಿತೀವಿ ನಾವು ತ್ರಿಜ್ಯ ಅಥವಾ ರೇಡಿಯಸ್ ಅಂತ ಕರಿತೀವಿ. ಅದರಿಂದ ತ್ರಿಜ್ಯ ಯಾವಾಗಲೂ ವೃತ್ತದ ಕೇಂದ್ರ ಬಿಂದುವಿನಿಂದ ಪ್ರಾರಂಭವಾಗಿ ವೃತ್ತದ ಅಂತ್ಯಕ್ಕೆ ಕೊನೆಗೊಳ್ಳುತ್ತೆ. ಇದಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ. ಹಾಗಾದ್ರೆ ಒಂದು ವೃತ್ತದಲ್ಲಿನ ಎಲ್ಲ ತ್ರಿಜ್ಯಗಳೇನಪ್ಪ ಅಂದ್ರೆ ಅವುಗಳ ಉದ್ದ ಏನಪ್ಪ ಅಂದರೆ ಯಾವಾಗಲೂ ಸಮನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ವ್ಯಾಸ ಅಂತ. ವ್ಯಾಸ ಅಂದರೆ ಒಂದು ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಮತ್ತು ವೃತ್ತದ ಪರಿಧಿ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ಒಂದು ರೇಖೆ. ಇಲ್ಲಿ ನೋಡ್ರಿ, ವ್ಯಾಸ ಅಂದರೆ ಆ ವೃತ್ತದ ಕೇಂದ್ರ ಬಿಂದುವಿನ ಮೂಲಕನೇ ಹಾದು ಹೋಗ್ಬೇಕು. ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಎ ಬಿ ಅಂತ ಇಲ್ಲಿದೆ ನೋಡ್ರಿ, ಇದು ಎ ಬಿ, ಇದು ಸಿ ಡಿ ಅಂದ್ಕೊಳ್ರಿ. ಎ ಬಿನ ನಾವು ವ್ಯಾಸ ಅಂತ ಕರೆಯಲ್ಲ. ಯಾಕಪ್ಪ ಅಂದರೆ ಈ ಎ ಬಿ ರೇಖೆಯು ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿಲ್ಲ. ಬಟ್ ಸಿ ಡಿ ಅನ್ನೋದು ನೋಡ್ರಿ, ಈ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿರೋದ್ರಿಂದ ಅದನ್ನು ನಾವು ವ್ಯಾಸ ಅಂತ ಕರಿತೀವಿ. ಅದರಿಂದ ವೃತ್ತದ ಕೇಂದ್ರದ ಬಿಂದುವಿನ ಮೂಲಕ ಹಾದು ಹೋಗುವಂಥ ಒಂದು ಸರಳ ರೇಖೆಗೆ ವ್ಯಾಸ ಅಂತ ಕರಿಬೋದು. ನೆಕ್ಸ್ಟ್ ಬರುತ್ತೆ ಇನ್ನೊಂದು ಪಾಯಿಂಟು ಜ ಅಥವಾ ಕಾರ್ಡ್ ಅಂತ ಕರಿತೀವಿ. ಇದೇನು ಹೇಳ್ತಪ್ಪ ಅಂದರೆ ವೃತ್ತದ ಪರಿಧಿ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತೈತಿ. ಅಂದರೆ ಒಂದು ವೃತ್ತ ಇರ್ತೈತಿ, ಆ ವೃತ್ತದ ಪರಿಧಿ ಅಂದ್ರೆ ಅದ್ರ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವಂಥ ಒಂದು ರೇಖೆಗೆ ಏನು ಕರಿತೀವಿ ನಾವು ಜ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ನೋಡ್ರಿ, ಈಗ ಎರಡು ಬಿಂದು, ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ಬಿಂದು ಇದೆ. ಇದಕ್ಕೆ ನಾವೇನು ಕೊಡ್ರಿ ಎ ಬಿ ಅಂತ ಕರಿತೀವಿ, ಇದಕ್ಕೆ ನಾವು ಜ ಅಂತ ಕರಿಬೋದು. ನೆಕ್ಸ್ಟ್ ಇಲ್ಲೊಂದು ರಚನೆ ಮಾಡೋದು, ಇದಕ್ಕೂ ಜ ಅಂತ ಕರಿಬೋದು. ಇಲ್ಲೊಂದು ರಚನೆ ಮಾಡಿ, ಇದಕ್ಕೂ ಜ ಅಂತ ಕರಿಬೋದು. ಇದಕ್ಕೂ ಜ ಅಂತ ಕರಿಬೋದು, ಇದಕ್ಕೂ ಜ ಅಂತ ಕರಿಬೋದು. ಆದ್ದರಿಂದ ಯಾವುದೇ ಎರಡು ಕೇಂದ್ರ ಬಿಂದುಗಳನ್ನು ವೃತ್ತದ ಪರಿಧಿ ಮೇಲಿನ ಎರಡು ಬಿಂದುಗಳನ್ನು ಸೇರಿಸಿದ್ರಪ್ಪ ಅಂದ್ರೆ ಅದಕ್ಕೆ ನಾವು ಏನು ಕರಿತೀವಿ ಜ ಅಂತ ಕರಿಬೋದು. ಹಾಗಾದ್ರೆ ವ್ಯಾಸನು ಜ ಅಂತ ಕರಿಬೋದಾ? ಹೌದು, ವ್ಯಾಸನು ಜ ಅಂತ ಕರಿಬೋದು. ಯಾಕಪ್ಪ ಅಂದ್ರೆ ಇಲ್ಲೊಂದು ಬಿಂದು, ವೃತ್ತದ ಪರಿಧಿ ಮೇಲಿನ ಇಲ್ಲೊಂದು ಬಿಂದು, ಇದು ಎ ಅಂತ ಕರೆಯೋಣ, ಇದು ಬಿ. ಇವೆರಡು ಬಿಂದುಗಳನ್ನು ಸೇರಿಸಿ, ಹೌದು, ಎರಡು ಬಿಂದುಗಳನ್ನು ಸೇರಿಸೋದ್ರಿಂದ ಇದು ಕೂಡ ವ್ಯಾಸವು ಕೂಡ ಒಂದು ಜ ಅಂತ ಹೇಳ್ಬೋದು ನಾವು. ಅದರಿಂದ ಇಲ್ಲಿ ನೋಡ್ರಿ ಒಂದು ಪಾಯಿಂಟು, ಒಂದು ವೃತ್ತದಲ್ಲಿನ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತೆ. ತ್ರಿಜ್ಯ ಯಾವಾಗಲೂ ಏನಪ್ಪ ಅಂದ್ರೆ ಆ ಒಂದು ವ್ಯಾಸ ಡಯಾಮೀಟ್ರನ್ನ ಅರ್ಧದಷ್ಟು ಇರುತ್ತೆ. ಅದೇ ರೀತಿ ವ್ಯಾಸವು ಡಯಾಮೀಟ್ರ್ ಏನಪ್ಪ ಅಂದ್ರೆ ತ್ರಿಜ್ಯದ 2ರಷ್ಟು ಇರ್ತೀವಿ. 2 ಪಾಯಿಂಟ್ ಗೊತ್ತಿರಬೇಕು. ಅಂದ್ರೆ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇದ್ರಪ್ಪ ಅಂದ್ರೆ ವ್ಯಾಸವು ತ್ರಿಜ್ಯದ 2 ಪಟ್ಟು ಇರುತ್ತೆ. ನಿಮ್ಮೊಂದು ಕೇಳ್ಬೋದು ಏನಪ್ಪ ಅಂದ್ರೆ ಒಂದು ವೃತ್ತದಲ್ಲಿನ ತ್ರಿಜ್ಯವು 4 ಸೆಂಟಿಮೀಟ್ರ್ ಆದಾಗ ಅದರ ವ್ಯಾಸವು ಎಷ್ಟು ಅಂತ ಕೇಳ್ತಾರೆ. ತ್ರಿಜ್ಯವು 4 ಸೆಂಟಿಮೀಟ್ರ್ ಆದ್ರೆ ವ್ಯಾಸ ಎಷ್ಟು ಅಂದರೆ ವ್ಯಾಸವು ತ್ರಿಜ್ಯದ ಎಷ್ಟು ಪಟ್ಟಿರುತ್ತೆ? 2 ಪಟ್ಟಿರುತ್ತೆ. ಅದರಿಂದ 2 × 4 ಎಷ್ಟಪ್ಪ ಅಂದ್ರೆ 8 ಸೆಂಟಿಮೀಟರ್. ಒಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟ್ರ್ ಇದ್ದರೆ ಅದರ ಒಂದು ವ್ಯಾಸವು 8 ಸೆಂಟಿಮೀಟ್ರ್ ಆಗುತ್ತೆ. ಇವೆರಡು ಅಂಶಗಳೇನಪ್ಪ ಅಂದ್ರೆ ಗೊತ್ತಿರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಒಂದು ವೃತ್ತದಲ್ಲಿನ ಎಲ್ಲ ವ್ಯಾಸಗಳು ಏನಾಗಿರ್ತವೆ ಜಾಗಳಾಗಿರ್ತವೆ. ಆದರೆ ಎಲ್ಲ ಜಾಗಳೇನಾಗಿರಲ್ಲ ವ್ಯಾಸ ಆಗಿರಲ್ಲ. ಆದರೆ ಎಲ್ಲ ವ್ಯಾಸಗಳು ಏನಾಗಿರ್ತಪ್ಪ ಅಂದ್ರೆ ಜಾಗಳಾಗಿರ್ತವೆ. ಇದೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಗೊತ್ತಿರಲಿ. ಹಾಗಾದ್ರೆ ಇದೇ ಮೇನ್ ಟಾಪಿಕ್ ಏನಪ್ಪ ಅಂದ್ರೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣದ 2 ಬರ್ತವೆ. ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಇನ್ನೊಂದು ಏನಪ್ಪ ಅಂದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ಒಂದು ಸರ್ಕಲ್ ಅಂತ ಕೊಟ್ಟಾಗ ಏನಪ್ಪ ಅದರಲ್ಲಿ ಏನಪ್ಪ ಅಂದರೆ ತ್ರಿಜ್ಯಾಂತರ ಖಂಡ ಮತ್ತು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ. ಸೂತ್ರ ಗೊತ್ತಿರಬೇಕು ಏನಪ್ಪ ಅಂದ್ರೆ
ಟೀಟಾ ಬಾಗಲೇ 360 ಇಂಟು ಖಂಡದ ವಿಸ್ತೀರ್ಣ ಅಂದರೆ ಇದು ಅಂತ ಕೇಳಿದ್ರಿಂದ ಇಂಟು ಪೈ ಆರ್ ಸ್ಕ್ವೇರ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಏನಪ್ಪ ಅಂದ್ರೆ ಟೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಅದೇ ಕಂಸದ ಉದ್ದ ಅಂದಾಗ ಸೇಮ್ ಟೀಟಾ ಬೈ 360 ಇಂಟು ಪರಿಧಿ ಕಂಸದ ಉದ್ದ ಆದ್ದರಿಂದ 2πr. ಸೊ ಇವೆರಡು ಸೂತ್ರ ಗೊತ್ತಿದ್ರಪ್ಪ ಅಂದ್ರೆ ಫಿಕ್ಸ್ ಒಂದು ಕ್ವಶನ್ ಏನಪ್ಪ ಪ್ರತಿ ಸಾರಿ ಕೇಳಿದರೆ. ಸೊ ಒಂದು ಐಡಿಯಾ ಗೊತ್ತಿರಬೇಕು. ಇಲ್ಲಿ ಏನಪ್ಪ ಅಂದ್ರೆ ಛಾಯೆಗೊಳಿಸಿದ ಅನ್ನೋ ಒಂದು ಅದರಲ್ಲಿ ಚಿತ್ರವನ್ನು ಕೊಟ್ಟಿನಪ್ಪ ಅಂದ್ರೆ ಕೆಲವೊಂದು ಭಾಗಕ್ಕೆ ಬಣ್ಣವನ್ನು ಬಳಿದಿರ್ತಾರೆ. ಆ ಒಂದು ಬಣ್ಣ ಬಳಿದ ಭಾಗದ ವಿಸ್ತೀರ್ಣವನ್ನು ಕೇಳ್ತಾರೆ. ಸೊ ಅದನ್ನು ಒಂದು ಕಂಡುಹಿಡಿಯುವ ವಿಧಾನ ಗೊತ್ತಿದ್ರೆ ಆಯಿತು. ಸೊ ನಿಮ್ಗೆ ಒಂದು ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ. ಸೊ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಿದ್ರೆ ಆಯಿತು. ಸೊ ಕಂಪ್ಲೀಟ್ ಅಧಿಕ ತ್ರಿಜ್ಯಾಂತರ ಖಂಡದ ಬೇಕಪ್ಪ ಅಂದ್ರೆ ನಾವು ನಿಮಗೆಲ್ಲ ಗೊತ್ತಿದೆ ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ ಗೊತ್ತಿದೆ. ವೃತ್ತದ ವಿಸ್ತೀರ್ಣದಲ್ಲಿ ಈ ಒಂದು ತ್ರಿಜ್ಯಾಂತರ ಖಂಡ ಕಂಡು ಹಿಡ್ತಿರಲ್ಲ ಅದನ್ನು ಲೆಸ್ ಮಾಡಿದ್ರಪ್ಪ ಅಂದರೆ ಈ ಒಂದು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪಡಿಬೋದು ನಾವು. ಸೊ ಗೊತ್ತಿರೋದನ್ನು ಮಾಡಿ ಏನಪ್ಪ ಅಂದ್ರೆ ಕಂಪ್ಲೀಟ್ ವೃತ್ತದ ವಿಸ್ತೀರ್ಣದಲ್ಲಿ ಕಳೆದ್ರಪ್ಪ ನಮಗೆ ಅವರು ಕೇಳಿದಂಥ ಬಣ್ಣ ಬಳಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಸೊ ಹಾಗಾದರೆ ಇದ್ರ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಇದೆ ನೋಡ್ರಿ, ಒಂದು ವೃತ್ತದ ತ್ರಿಜ್ಯವು 6 ಸೆಂಟಿಮೀಟ್ರ್ ಮತ್ತು ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ರೇಡಿಯಸ್ r ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಂಗಲ್ ಟೀಟಾ ಎಷ್ಟಪ್ಪ ಅಂದ್ರೆ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಸೂತ್ರದಲ್ಲಿ ಹಾಕೊಂಡೀಗ ಸೊ ನೋಡಿ ಟೀಟಾ ಬೈ ಸೂತ್ರ ಇದೆ. ಟೀಟಾ ಬಾಗಲೇ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಟೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ 60 ಕೊಟ್ಟಿದ್ದಾರೆ. ಬಾಗಲೇ 360 ಗುಂಡ್ಲೆ ಪೈ ಅಂದರೆ ಗೊತ್ತಿದೆ ಎಷ್ಟಪ್ಪ ಅಂದ್ರೆ 22 ಬಾಗಲೇ 7 ಸಿಂಪಲ್ ಇದೆ. ನೆಕ್ಸ್ಟ್ ರೇಡಿಯಸ್ ಎಷ್ಟು ಕೊಟ್ಟು 6 ಗುಂಡ್ಲೆ 6 ಬರ್ಕೊಳ್ಳೋಣ. ನೆಕ್ಸ್ಟ್ ಕಡ್ತಾ ಹೊಡೆಯೋಣ. ಈ 0 6 1 6 6 6 36 ಓಕೆನಾ. ಈ 6 ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟಪ್ಪ ಅಂದ್ರೆ 22 ಗುಂಡ್ಲೆ 6 ಉಳಿತೆ. 22 6 ಎಷ್ಟಪ್ಪ ಅಂದ್ರೆ 132 ಬಾಗಲೇ 7ಕ್ಕೆ 7. ಸೊ ಅದರಿಂದ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 132 ಬಾಗಲೇ 7 ಸೆಂಟಿಮೀಟರ್ ಸ್ಕ್ವೇರ್. ನೀವು ಬೇಕಾದ್ರೆ ಇನ್ನೂ ಕಡ್ತಾ ಹೊಡಿಬೋದು, ಏನಪ್ಪ ಇನ್ನೂ ಮಾಡ್ಬೋದು. 7 1 6 ಉಳಿತು 62 ಆಯ್ತು. 7 8 56 ಮತ್ತು 6 ಉಳಿತು 60 ಆಯ್ತು. 7 8 ಅಂದ್ರೆ 18.8 ಆಯ್ತು. ಸೊ ಈ ರೀತಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಡೆಸಿಮಲ್ ರೂಪದಲ್ಲಿ ಕೂಡ ಇಡ್ಬೋದು ಅಥವಾ 132 ಬಾಗಲೇ 7 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೂಡ ಏನಪ್ಪ ನೀವು ಅದನ್ನು ಇಡ್ಬೋದು. ಸೊ ಈ ರೀತಿ ಏನಪ್ಪ ಅಂದ್ರೆ ನೇರ ಸೂತ್ರದಲ್ಲಿ ಹಾಕ್ಬಿಟ್ರೆ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ, ನೇರವಾಗಿ ಏನಪ್ಪ ಬಿಡಿಸ್ಬೋದು. ಈಸಿಯಾಗಿ 1 ಮಾರ್ಕ್ಸ್ ತೊಗೋಬೋದು ನಾವು. ನೆಕ್ಸ್ಟ್ ನೋಡಿರಿ, ಒಂದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು ನಿಮಿಷದ ಮುಳ್ಳು 14 ಸೆಂಟಿಮೀಟ್ರ್ ಐತಂತ. ಸೊ ಅದು 5 ನಿಮಿಷದಲ್ಲಿ ಸುತ್ತಿದ ಖಂಡದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಆ್ಯಂಗಲ್ ಕೊಟ್ಟಿಲ್ಲಲ್ಲ, ರೇಡಿಯಸ್ ಅಂತ ಗೊತ್ತಾಯಿತು ನೋಡ್ರಿ. ಸೊ ಇಲ್ಲಿ ಗಡಿಯಾರ ಇದೆ. ಸೊ ಇಲ್ಲೇನಪ್ಪ ಅಂದ್ರೆ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟ್ರ್ ಅಂದ್ರೆ ರೇಡಿಯಸ್ ಕೊಟ್ಟಂಗೆ 14 ಸೆಂಟಿಮೀಟ್ರ್. ಹಾಗಾದ್ರೆ ನಮ್ಗೆ ಆ್ಯಂಗಲ್ ಬೇಕು. ಸೊ ಅವ್ರು ಹೇಳಿದರೆ 5 ನಿಮಿಷ ಅಂತ ಹೇಳಿದರೆ ಒಂದು ತಿಳ್ಕೊಳ್ರಿ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಬರುವಂಥ 5 ನಿಮಿಷದಲ್ಲಿ 5 ನಿಮಿಷದ ನಡುವಿನ ಎಷ್ಟು ಕೋನ ಉಂಟಾಗುತ್ತಪ್ಪ ಅಂದರೆ 30 ಡಿಗ್ರಿ ಉಂಟಾಗುತ್ತೆ. ಎಷ್ಟು ಡಿಗ್ರಿ 30 ಡಿಗ್ರಿ. ನಿಮಗೆಲ್ಲ ಗೊತ್ತಿದೆ ಒಂದು ವೃತ್ತದ ಒಟ್ಟು ಒಳಕೋನ 360 ಡಿಗ್ರಿ. ಒಂದು ಗಡಿಯಾರದಲ್ಲಿ 12 ಮುಳ್ಳುಗಳಿರ್ತವೆ. ಅದರಿಂದ 12 ಮೂರಲೆ 36. ಸೊ ಅದರಿಂದ ಎಷ್ಟಪ್ಪ ಅಂದ್ರೆ ಒಂದು ಮುಳ್ಳಿನಿಂದ ಇನ್ನೊಂದು ಮುಳ್ಳಿಗೆ ಅಥವಾ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ನಡುವಿನ ಕೋನ ಎಷ್ಟಪ್ಪ ಅಂದರೆ 30 ಡಿಗ್ರಿ. ಸೊ ಟೀಟಾ ಎಷ್ಟು ಸಿಕ್ತು 30 ಸಿಕ್ತು. ಈಗ ಸೂತ್ರದಲ್ಲಿ ಹಾಕಿದ್ರೆ ಟೀಟಾ ಬಾಗಲೇ 30 ಬಾಗಲೇ 360 ಗುಂಡ್ಲೆ 22 ಬಾಗಲೇ 7 ಹಾಕೋಣ. 22 ಬಾಗಲೇ 7 ಗುಂಡ್ಲೆ ಎಷ್ಟು ಕೊಟ್ಟಿದ್ದಾರೆ 14 ಕೊಟ್ಟಿದ್ದಾರೆ. 14 ಗುಂಡ್ಲೆ ಅಥವಾ 14 ಸ್ಕ್ವೇರ್ ಮಾಡ್ಬೇಡ ಡೈರೆಕ್ಟ್ ಓಕೆನಾ. ಈಗ ನೋಡಿರಿ ಈ 0 3 1 3 12 ಓಕೆನಾ. ನೆಕ್ಸ್ಟ್ ನೋಡಿರಿ 7. ಸೊ ಇಲ್ಲಿ 14 ಇದೆ ಓಕೆ. ಇದನ್ನ 14 ಇನ್ನೊಂದು 14 ಓಕೆ. 7 1 14 2 ಇರ್ತವೆ. ಸೊ 1 ಹೋಗುತ್ತೆ, 2 ಉಳಿತಲ್ಲೂ. ಸೊ ನಾ ಏನು ಮಾಡ್ತೀನಪ್ಪ ಅಂದ್ರೆ 3 ಬಾಗಲೇ 12 ಗುಂಡ್ಲೆ 22 7ಕ್ಕೆ 7 ಸಾರಿ 14ಕ್ಕೆ 14 ಬರ್ಕೊತೀನಿ ಗುಂಡ್ಲೆ
ಸೊ ಒಂದು 7ರಿಂದ ಕಟ್ತಾ ಹೊಡಿದ್ದೀನಿ, ಎಷ್ಟು ಉಳಿತಲ್ಲಿ ಇನ್ನು ರೆಮಿಡಿಯನ್ಸ್ ಎಷ್ಟಪ್ಪ ಅಂದ್ರೆ 2 ಉಳಿತು, 7 14 ಅಂತ. ಸೊ ಈಗ ಮತ್ತೆ ಕಟ್ತಾ ಹೊಡ್ಯಾಡ ಎಷ್ಟಾಗುತ್ತಪ್ಪ ಅಂದ್ರೆ ನೋಡಿರಿ. ಓಕೆ 3 1 3 ಅಂತ. ನೆಕ್ಸ್ಟ್ 2 6 2 11 ಓಕೆನಾ. ನೆಕ್ಸ್ಟ್ 2 1 ಓಕೆ 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 ನೋಡಿರಿ. ಸೊ ಈ ರೀತಿ ಭಾಗಿಸಿಗೆ ಏನಪ್ಪ ಅಂದರೆ 7.3 × 7 ಬಾಗಿಲೆ 3 ಸಿಗುತ್ತೆ. ಸೊ ಇದನ್ನು ನಾನು ಮತ್ತೆ ಗುಣಿಸೋಣ. ಗುಣಿಸಿದ್ರೆ ಎಷ್ಟಪ್ಪ ಅಂದರೆ 7 3 21 1 ಕೈಲಿ 2 7 49 51.3 51.3 ಬಾಗಿಲೆ 3 ಸಿಗುತ್ತೆ ಅಂದರೆ. ಸೊ ಈ ರೀತಿ ಏನಪ್ಪ ಅಂದರೆ 51.3 ಬಾಗಿಲೆ 3 ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಏನಪ್ಪ ಅಂದರೆ ಸೊ ಅದರ ಒಂದು ಉತ್ತರ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, 21 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತದಲ್ಲಿ ಕಂಸವು ವೃತ್ತಕೇಂದ್ರ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾಯಿದೆ. ಇದರಿಂದ ಉಂಟಾದ ಕಂಸದ ಉದ್ದ. ಕಂಸದ ಉದ್ದಕ್ಕೆ ಇದರ ಸೂತ್ರ ನೋಡ್ರಿ. ಸೊ ಟೀಟಾ ಬಾಗಲೆ 360 × 2πr ಇದು ಕಂಸದ ಉದ್ದಕ್ಕೆ ಇದರಿಂದ. ಸೊ ನಾವು ಇದರಲ್ಲಿ ಬೆಲೆಯನ್ನು ಹಾಕೋಣ. ಏನಾಗುತ್ತಪ್ಪ ಅಂದರೆ ಈಗ ಕಟ್ತೊಳ್ಳೋಣ ನೋಡ್ರಿ. ಸೊ ಈ 0 ಕ್ಯಾನ್ಸಲ್ 6 1 6 6 36 ಇಲ್ಲಿ ನೋಡ್ರಿ. 7 1 7 3 21 3 1 3 7 2 1 2. ಸೊ ಅದರಿಂದ ಎಷ್ಟಪ್ಪ ಅಂದರೆ 22 ಸೆಂಟಿಮೀಟ್ರ್ ಆಗುತ್ತೆ. ಅಂದರೆ 21 ಸೆಂಟಿಮೀಟ್ರ್ ತ್ರಿಜ್ಯವುಳ್ಳ ಒಂದು ವೃತ್ತದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಅದರಲ್ಲಿ ಕಂಸ ಉದ್ದ ಎಷ್ಟಾಯ್ತಪ್ಪ ಅಂದರೆ 21 ಸೆಂಟಿಮೀಟ್ರ್ ಅಂತ ಆಗುತ್ತೆ. ಸೊ ಸೂತ್ರ ಗೊತ್ತಿರಬೇಕು, ಟೀಟಾ ಬಾಗಲೆ 360 × 2πr ಅಂತ. ಸೊ ನೆಕ್ಸ್ಟ್ ಇಲ್ಲೊಂದು ಇದೆ ನೋಡಿರಿ, ಭಾಳ ಇಂಪಾರ್ಟೆಂಟ್ ಇದು. ಸೊ ABCD ಇವು 14 ಸೆಂಟಿಮೀಟರ್ ಬಾಹುಗಳ ವರ್ಗವಾಗಿದೆ. APD ಮತ್ತು BPC ಎರಡು ಅರ್ಧ ವೃತ್ತಗಳಿವೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಸಿಂಪಲ್ ಒಂದು ಕಾನ್ಸೆಪ್ಟ್ ಬರೋಕ್ಕೆ ನೀವು ಫಸ್ಟ್ ಏನಪ್ಪ ಅಂದರೆ ಕಂಪ್ಲೀಟ್ ಸ್ಕ್ವೇರ್ ಇದೆ. ಫಸ್ಟ್ ನೀವು ಸ್ಕ್ವೇರ್ನ ವಿಸ್ತೀರ್ಣ ಕಂಡುಹಿಡಬೇಕು. ಸ್ಕ್ವೇರ್ನ ವಿಸ್ತೀರ್ಣ ಕಂಡುಹಿಡಿದ ತಕ್ಷಣ ಏನಪ್ಪ ಅಂದ್ರೆ ಆ ಸ್ಕ್ವೇರ್ ಒಳಗೆ 2 ಅರ್ಧ ವೃತ್ತದವು. ಸೊ ಅಲ್ಲಿ ಏನಪ್ಪ ಅಂದ್ರೆ ಅರ್ಧ ವೃತ್ತದ ವಿಸ್ತೀರ್ಣ ಕಂಡುಹಿಡಿದ್ರಪ್ಪ ಅಂದರೆ ಆ ಒಂದು ಸ್ಕ್ವೇರ್ನ ವಿಸ್ತೀರ್ಣದಲ್ಲಿ ಇವೆರಡು ಅರ್ಧ ವೃತ್ತದ ವಿಸ್ತೀರ್ಣವನ್ನು ಲೆಸ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಬಣ್ಣ ಬಳಿದ ಭಾಗದ ವಿಸ್ತೀರ್ಣ ಏನಪ್ಪ ಅಂದ್ರೆ ಸುಲಭವಾಗಿ ಸಿಗುತ್ತೆ. ಸೊ ಫಸ್ಟ್ ಮಾಡೋಣ. ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನೋಡೋಣ ರೀ. ಸೊ ವೃತ್ತದ ವಿಸ್ತೀರ್ಣ ಕಂಡುಹಿಡಿದ ಸೂತ್ರ πr². ಸೊ ಅರ್ಧ ವೃತ್ತ ಅಂತ ಬಂದಾಗ πr²/2 πr² ಬಾಗಲೆ 2 ಆಗುತ್ತೆ. ಸೊ ಈ ಒಂದು ಸೂತ್ರದಲ್ಲಿ ಹಾಕೋಣ ನಾವು ಇವಾಗ. ಓಕೆ, πr²/2. ಸೊ π 22/7 ನೋಡಿರಿ. ಬಾಹುವಿನ ಅಳತೆ 14 ಇದೆ. ಸೊ ಅರ್ಧ ವೃತ್ತ ಆಗಿರೋದ್ರಿಂದ ತ್ರಿಜ್ಯ ಎಷ್ಟಾಗುತ್ತಪ್ಪ ಅಂದ್ರೆ 7 ಆಗುತ್ತೆ. 7 × 7. ಸೊ ಈ 7 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದು ಎಷ್ಟಪ್ಪ ಅಂದರೆ ಅಲ್ಲಿ 22 154 ಬಾಗಲೆ 2 ಸಿಗುತ್ತೆ. ಸೊ ಮತ್ತೆ ಇದನ್ನು ಕಟ್ತೊಡೆನ 2 1 2 1 1 ಉಳಿದ 14 2 1 ಅಂದರೆ 77 ಸೆಂಟಿಮೀಟ್ರ್ ಆಯಿತು. ಸೊ ಅದರಿಂದ ಇದು ಒಂದು ಅರ್ಧ ವೃತ್ತದ್ದಾಯ್ತು. ಸೊ 2 ಅದಾವೆ, 2 ಅರ್ಧ ವೃತ್ತದ ವಿಸ್ತೀರ್ಣ ಅದರಿಂದ 2 × 77 ದಟ್ ಈಸ್ ಕೂಡ ಎಷ್ಟಾಯ್ತಪ್ಪ 154 ಸೆಂಟಿಮೀಟ್ರ್ ಸ್ಕ್ವೇರ್ ಆಯಿತು. ಅಂದರೆ ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟಾಗುತ್ತಪ್ಪ, 2 ಅರ್ಧ ವೃತ್ತಗಳದ. ಸೊ ಅದ್ರ ವಿಸ್ತೀರ್ಣ ಎಷ್ಟಾಗುತ್ತಪ್ಪ ಅಂದರೆ 154 ಸೆಂಟಿಮೀಟ್ರ್ ಸ್ಕ್ವೇರ್ ಆಯಿತು. ಸೊ ಇದು ಒಂದು ಭಾಗ. ಒಂದೇನಪ್ಪ ಅಂದ್ರೆ ಒಂದು ವರ್ಗದ ವಿಸ್ತೀರ್ಣ ಎಷ್ಟಾಯ್ತಪ್ಪ ಅಂದ್ರೆ 14 ಕೊಟ್ಟಿದ್ರೆ 14 ವರ್ಗ 196 ಸೆಂಟಿಮೀಟ್ರ್ ಸ್ಕ್ವೇರ್. ಸೊ ಇದರಲ್ಲಿ ಏನಪ್ಪ ಅಂದ್ರೆ 2 ಅರ್ಧ ವೃತ್ತದ ವಿಸ್ತೀರ್ಣ ಕಳೆದುಬಿಟ್ರಪ್ಪ ಅಂದ್ರೆ ನಿಮ್ಗೇನಪ್ಪ ಅಂದ್ರೆ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಸೊ 196ರಲ್ಲಿ 154 ಕಳೆಯೋಣ. ಸೊ 196 - 154 ದಟ್ ಈಸ್ ಕೂಡ ಎಷ್ಟಪ್ಪ ಅಂದ್ರೆ 42 ಸೆಂಟಿಮೀಟ್ರ್ ಸ್ಕ್ವೇರ್. ಸೊ ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು ಸಿಂಪಲ್ ನೋಡಿರಿ. ವರ್ಗದ ವಿಸ್ತೀರ್ಣದಲ್ಲಿ 2 ಅರ್ಧ ವೃತ್ತದ ವಿಸ್ತೀರ್ಣನ ಕಳೆದುಬಿಟ್ರಪ್ಪ ಅಂದರೆ ಬಗೆಹರಿತು. ಏನಪ್ಪ ನಿಮ್ಗೆ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಎಸ್, ಇದನ್ನು ಈ ಒಂದು ಕ್ವೆಶನ್ 2022ರಲ್ಲಿ ಕೇಳಿದ್ದಾರೆ ಪೇಪರ್ 2ದಲ್ಲಿ. ಸೊ ನೋಡಿ ಎಷ್ಟು ಸಿಂಪಲ್ ಐತಿ. ಚಿತ್ರದಲ್ಲಿ OBCA ಇವು 3.5 ತ್ರಿಜ್ಯವುಳ್ಳ ವೃತ್ತದ ಒಂದು ಚತುರ್ಥಕ ತೋರಿಸುತ್ತದೆ. ಸೊ 0 ಅಥವಾ ವೃತ್ತ ಕೇಂದ್ರವಾಗಿದ್ದು OD ಕೊಟ್ಟಿದ್ದಾರೆ 2 ಸೆಂಟಿಮೀಟ್ರ್. ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಎಷ್ಟು ಸಿಂಪಲ್ ಇದೆ ನೋಡಿರಿ. ಸೊ ನಿಮಗೆಲ್ಲ ಗೊತ್ತಿದೆ. ಒಂದು ವೃತ್ತ ಅಂತ ಬಂದಮೇಲೆ ಸೊ ಇದೊಂದು ವೃತ್ತ ನೋಡಿರಿ. ಸಾರಿ,
ಸೊ ವೃತ್ತ ಅಂತ ಬಂದಮೇಲೆ ಇದರಲ್ಲಿ ವೃತ್ತ ಚತುರ್ಥಕ 4 ಭಾಗ ಮಾಡ್ತೀವಿ ನಾವು. ಅದರಲ್ಲಿ ಒಂದು ಭಾಗ ಇದ್ರಪ್ಪ ಅದಕ್ಕೆ ಹೆಂಗಂತ ವೃತ್ತ ಚತುರ್ಥಕ ಅಂತ. ಸೊ ಅವರು ಈ ಭಾಗ ಅಷ್ಟೇ ಕೊಡ್ತಾರೆ ನೋಡಿ, ಈ ಭಾಗ ಅಷ್ಟೇ ಕೊಡ್ತಾರೆ. ಅದರಲ್ಲಿ ಏನಪ್ಪ ನೀವು ಇಲ್ಲೊಂದು ಆ್ಯಂಗಲ್ ಬಂದಿದೆ ಮತ್ತೆ ತೋರಿಸ್ಬಿಟ್ಟು ನೋಡಿರಿ. ಸೊ ಇದೇನು ವೃತ್ತ ಚತುರ್ಥಕ. ಸೊ ಯಾವ ರೀತಿ ಈ ಥರ ಇದೆ. ಸೊ ವೃತ್ತದಲ್ಲಿ 4 ಭಾಗ ಇದ್ದಾಗ 4ರಲ್ಲಿ 1 ಭಾಗ ಕೊಟ್ಟಿದ್ದಾರೆ, ಆದ್ದರಿಂದ ವೃತ್ತ ಚತುರ್ಥಕ ಅಂತ ಕರಿತೀವಿ. ಸೊ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಸೊ ಅದರಲ್ಲಿ ಎಷ್ಟು ಭಾಗ ಕಂಡಿದ್ದು? ಕೇವಲ 1 ಭಾಗ. ಎಷ್ಟು? 4ರಲ್ಲಿ 1 ಭಾಗ ಕಂಡಿದ್ದು, ಆದ್ದರಿಂದ ಪೈ ಆರ್ ಸ್ಕ್ವೇರ್ ಭಾಗಲೇ 4. 4 ಅದಾವೆ, ಆದ್ದರಿಂದ ವೃತ್ತ ಚತುರ್ಥಕದ ವಿಸ್ತೀರ್ಣ ಏನಾಗುತ್ತಪ್ಪ ಅಂದ್ರೆ ಪೈ ಆರ್ ಸ್ಕ್ವೇರ್ ಭಾಗಲೇ 4 ಆಗುತ್ತೆ. ಸೊ ಅದರಿಂದ ನಿಮಗೆಲ್ಲ ಕೊಟ್ಟಿದ್ದಾರೆ. ಸೊ ಈ ಭಾಗವನ್ನು ಮಾತ್ರ ಕೇಳಿದ್ದಾರೆ, ಬಣ್ಣ ಹಚ್ಚಿದ ಭಾಗ. ಸೊ ನಮಗೇನು ಬೇಕು? ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿದ್ರೆ ಸಾಕು. ಅದರಲ್ಲಿ ಕಂಡುಹಿಡಿದು ನಂತರ ಏನಪ್ಪ ಅಂದ್ರೆ ಇಲ್ಲೊಂದು ತ್ರಿಭುಜ ಫಾರ್ಮ್ ಆಗುತ್ತೆ. ಆ ಒಂದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದ್ರೆ ನಿಮಗೇನಪ್ಪ ಅಂದ್ರೆ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಗೊತ್ತಾಗುತ್ತೆ. ಫಸ್ಟ್ ಒನ್ ನೋಡೋಣ ಈಗ. ಸೊ ವೃತ್ತ ಚತುರ್ಥಕದಲ್ಲಿ ಕಂಡುಹಿಡೋಣ. ಸೊ ಅದೇನು ಕೊಟ್ಟಿದ್ದಾರೆ ನೋಡಿರಿ, ಪೈ ಆರ್ ಸ್ಕ್ವೇರ್ ಭಾಗಲೇ 4 ಅಂತ ಕೊಟ್ಟಿದ್ದಾರೆ. ಸೊ ಅದೇನಾಗುತ್ತಪ್ಪ ಅಂದರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 3.5. ಆದ್ದರಿಂದ 22/7 ಗುಂಡ್ಲೆ 3.5 ತೊಗೊತೀನಿ. 3.5 ಗುಂಡ್ಲೆ 3.5 ಎದಕ್ಕಪ್ಪ ಅಂದರೆ ಸ್ಕ್ವೇರ್ ಇದೆ, ಆದ್ದರಿಂದ 4ಕ್ಕೆ 4 ಭಾಗಲೇ 4. ಸೊ ಅದ್ರ ಇಲ್ಲಿ ನೋಡ್ರಿ, 7 1 ಪಾಯಿಂಟ್ ಇಡ್ತು 35, 7 ಇಲ್ಲಿ 35. ಸೊ ಅದರಿಂದ 22 ಗುಂಡ್ಲೆ 0.5 ಗುಂಡ್ಲೆ 3.5 ಭಾಗಲೇ ಎಷ್ಟು? 4 ಅಂತ. ಸೊ ಮತ್ತು ನಾನು 4ನ್ನು ಕಟ್ ತೊಡ್ತೀನಿ. 4 1 4, 4 ಇಲ್ಲಿ 20, 2 ಉಳಿತು, ಪಾಯಿಂಟ್ ಕೊಟ್ಟು 20, 4 ಇಲ್ಲಿ 20. ಅದರಿಂದ 5.5 ಗುಂಡ್ಲೆ 0.5 ಗುಂಡ್ಲೆ 3.5 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂದರೆ 9.62 5 ಸಿಗುತ್ತೆ. ಗುಣಿಸಿರ್ಬೇಕಾದ್ರೆ 9.62 ಸಿಗುತ್ತೆ. ಅಂದರೆ ಈ ಒಂದು ಚತುರ್ಥಕದ ವಿಸ್ತೀರ್ಣ ಶಕ್ತಿ ಎಷ್ಟು? 9.625. ಈ ಒಂದು ಮುಗೀತು. ಇನ್ನೊಂದು ನೋಡಿರಿ, ಇಲ್ಲೊಂದು ತ್ರಿಭುಜ ಕಾಣಿಸುತ್ತೆ, ಇದನ್ನ ಅಳಗಿಸ್ತೀನಿ ನಾನು. ಸೊ ಇಲ್ಲಿ ತ್ರಿಭುಜ ಇದೆ ನೋಡಿರಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಸಿದ್ರೆ ಗೊತ್ತಿದೆ 1/2 ಪಾದ ಗುಂಡ್ಲೆ ಹತ್ರ ಅಂತ ಗೊತ್ತಿದೆ ಸೂತ್ರ. ಸೊ 1/2ಕ್ಕೆ 2 ಗುಂಡ್ಲೆ ಪಾದ ಬೇಸ್ ಎಷ್ಟು ಕೊಟ್ಟಿದ್ದಾರೆ? 3.5 ಕೊಟ್ಟಿದ್ದಾರೆ. ಎತ್ತರ ಎಷ್ಟು ಕೊಟ್ಟಿದ್ದಾರೆ? 2 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಸೊ 2 1 ಎಷ್ಟು ಉಳಿತು? 3.5 ಉಳಿತು. ಅಂದರೆ ಒಂದು ತ್ರಿಭುಜದ ವಿಸ್ತೀರ್ಣ 3.5, ಚತುರ್ಥಕದ ವಿಸ್ತೀರ್ಣ ಸಿಕ್ತು 9.625 ಸಿಕ್ತು. ಸೊ ಈ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಬೇಕಾರಪ್ಪ ಅಂದ್ರೆ, ಸೊ ಅದರಲ್ಲಿ ಏನಪ್ಪ ಅಂದರೆ ಚತುರ್ಥಕದ ವಿಸ್ತೀರ್ಣದಲ್ಲಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಾಣೋಣ. ಸೊ ನೋಡಿ ಬಂತಪ್ಪ ಅಂದ್ರೆ ತ್ರಿಭುಜದ ವಿಸ್ತೀರ್ಣ 9.625. ಇದರಲ್ಲಿ ಎಷ್ಟು ಕಳೆಯೋಣ? ಈ ಒಂದು ತ್ರಿಭುಜದ ವಿಸ್ತೀರ್ಣ ಕಳೆಯೋಣ 3.5 ಕಳೆಯೋಣ. ಸೊ ಅದರಿಂದ 5ಕ್ಕೆ 5, 2ಕ್ಕೆ 2, 6ರಲ್ಲಿ 5 1, 9ರಲ್ಲಿ 3 ಅಂದರೆ 6, ಅಂದರೆ 6.125 ಸೆಂಟಿಮೀಟ್ರ್ ಸ್ಕ್ವೇರ್. ಸೊ ಅದರಿಂದ ಆಪ್ಷನ್ ಡಿ ಅಥವಾ 4 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಒಂದು ಕ್ವಶನ್ ಡಿಸ್ಕಸ್ ಮಾಡೋಣ. ಇಲ್ಲಿದೆ ನೋಡಿರಿ, ಚಿತ್ರ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿರಿ. ABCD ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್. ಪ್ರತಿ ವೃತ್ತವು ಉಳಿದ 3 ವೃತ್ತಗಳಲ್ಲಿ ಎರಡನ್ನೂ ಬಾಹ್ಯವಾಗಿ ಸ್ಪರ್ಶಿಸುವಂತೆ ABCD ಕೇಂದ್ರವಾಗಿರುವ 4 ವೃತ್ತಗಳನ್ನು ಎಳೆದಿದೆ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ನಾನು ಆಲ್ರೆಡಿ ಹೇಳಿದೆ. ಫಸ್ಟ್ ಏನು ಕೇಳಬೇಕಪ್ಪ ಅಂದ್ರೆ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಆ ಒಂದು ಸ್ಕ್ವೇರ್ ಏನಪ್ಪ ಅಂದ್ರೆ ಪ್ರತಿ 4 ವೃತ್ತಗಳನ್ನು ಚತುರ್ಥಕದಂತೆ ಏನಪ್ಪ ಅಂದರೆ ಟಚ್ ಕೊಟ್ಟಿದೆ, ಅದಕ್ಕೆ ಅದ್ರ ಮೂಲಕ ಹಾದು ಹೋಗಿದೆ. ಫಸ್ಟ್ ನೀವು ಕಂಪ್ಲೀಟ್ ಒಂದು ಸ್ಕ್ವೇರ್ನ ವಿಸ್ತೀರ್ಣ ಕಂಡಿಡ್ರಿ. ಆಮೇಲೆ ನಾನು ಹೇಳಿದೆ ವೃತ್ತ ಚತುರ್ಥಕದ್ದು. ಸೊ ಅಂಥವು ಎಷ್ಟದು? 4 ಅದೇ. ಸೊ ಆದರೆ ನೀವೇನು ಮಾಡೋಕಪ್ಪ ಅಂದ್ರೆ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡಿಡಿ. ಫಸ್ಟ್ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡಿಡಿದ್ರಪ್ಪ ಅಂದ್ರೆ ನಮ್ಗೆ ಸುಲಭವಾಗಿ ಏನಪ್ಪ ಅಂದ್ರೆ ಸಿಗುತ್ತೆ. ಎಷ್ಟಿದೆ ವೃತ್ತ ಚತುರ್ಥಕ? 4 ಇದ್ದಾವೆ. ಎಷ್ಟು ಈಸಿ ಇದೆ ನೋಡಿರಿ ಕ್ವಶನ್ ಇದು. ಸೊ ಫಸ್ಟ್ ಒಂದು ಮಾಡೋಣ, ಏರಿಯಾ ಆಫ್ ಸ್ಕ್ವೇರ್ ಕಂಡಿಡಿಯೋಣ. ಏರಿಯಾ ಎಷ್ಟು? 14 ಸೆಂಟಿಮೀಟ್ರ್ ಕೊಡಿದ್ರೆ 14 ವರ್ಗ ಎಷ್ಟಪ್ಪ? 196 ಸೆಂಟಿಮೀಟ್ರ್ ಸ್ಕ್ವೇರ್. ಒಂದು ಭಾಗ ಮುಗೀತು ಈಗ. ನೆಕ್ಸ್ಟ್ ಏನಪ್ಪ? ವೃತ್ತ ಚತುರ್ಥಕ ಕಂಡುಹಿಡಿಯೋಣ ಇವಾಗ. ಸೊ ಅದೇನಪ್ಪ ಅಂದ್ರೆ ಪೈ ಆರ್ ಸ್ಕ್ವೇರ್ ಬೈ 4 ಅಂತ ಇದೆ. ಸೊ ಸಾಮಾನ್ಯ ಗೊತ್ತಾಗುತ್ತೆ ನಿಮಗೆ. ರೇಡಿಯಸ್ ಎಷ್ಟಾಗುತ್ತಪ್ಪ ಅಂದ್ರೆ 7 ಆಗುತ್ತೆ. ಅದರಿಂದ ಸೊ 22/7 ಇಂಟು 7/4 ಆಗುತ್ತೆ. ಈ 7 ಕ್ಯಾನ್ಸಲ್ ಆಗುತ್ತೆ. 22
ಮತ್ತು ಇನ್ನೊಂದು 154. ಸೊ ಏನಾಗುತ್ತಪ್ಪ ಅಂದರೆ 154 ಭಾಗ 2 ಮಾಡಿದಾಗ ಅಥವಾ ಇದನ್ನ ಕಟ್ತೊಡಿ 2 ಎಷ್ಟಲಪ್ಪ ಅಂದ್ರೆ 2 11 ಎಷ್ಟು ಉಳಿತಪ್ಪ ಅಂದರೆ 77. 11 77 ಭಾಗ 2 ಸಿಕ್ತು. ಓಕೆನಾ. ಇದು ಕೇವಲ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 77 ಭಾಗ 2. ಸೊ ಇಲ್ಲಿ ಎಷ್ಟಿದೆ ನೋಡ್ರಿ 4 ಅದಾವೆ. 4 ವೃತ್ತ ಚತುರ್ಥಕದವು. ಸೊ ಅದರಿಂದ ಎಷ್ಟು ಮಾಡೋಣ 77 ಭಾಗ 2 ಗುಂಡ್ಲೆ ಎಷ್ಟಿದೆ 4 ಇದೆ. 4 ಮಾಡೋಣ. ಸೊ ಇನ್ನೂ ಈಜಿ ಆಗುತ್ತೆ. 2 11 2 11. ಸೊ ಸಾರಿ 11 7 ಅದು. ಸೊ 11 7 ಸಾರಿ. ಓಕೆ ನೋಡಿರಿ ಎಷ್ಟು ಬಂತು 77 ಭಾಗ 2 ಗುಂಡ್ಲೆ ಎಷ್ಟಪ್ಪ ಅಂದ್ರೆ 4 ಇದಾವಲ್ಲ. ಓಕೆ 2 11 2 2 11 ಹೋಗಲ್ಲ ಸಾರಿ. ಸೊ ಈಗೇನು ಹೇಳ್ತಪ್ಪ ಅಂದ್ರೆ 77 ಗುಂಡ್ಲೆ 2 ಉಳಿತು. ಸೊ 77 ಎಷ್ಟಪ್ಪ ಅಂದ್ರೆ 154. ಸೊ 77 ಎಷ್ಟಪ್ಪ ಅಂದ್ರೆ 154. ಆದ್ದರಿಂದ ವೃತ್ತ ಚತುರ್ಥಕಗಳ ಒಟ್ಟು ವಿಸ್ತೀರ್ಣ ಸಿಕ್ತಪ್ಪ ಅಂದ್ರೆ 154 ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ತು. ನೋಡಿರಿ ಸ್ಕ್ವೇರ್ನ ವಿಸ್ತೀರ್ಣ 196 ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ತು. ಸೊ ಇಲ್ಲಿ 4 ವೃತ್ತ ಚತುರ್ಥಕ ಅದರ ವಿಸ್ತೀರ್ಣ ಸಿಕ್ತು 154 ಸಿಕ್ತು. ಸೊ ನಮ್ಮ ಬಣ್ಣ ಬಳಿದವಾಗ ಸೆಂಟ್ರ್ ಪಾಯಿಂಟ್ ಇದೆ. ಸೊ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಳೆಯೋಣ. ಸೊ ಏನಾಗುತ್ತಪ್ಪ ಅಂದರೆ 196 ಮೈನಸ್ 154 ದಟ್ ಈಸ್ ಈಕ್ವಲ್ ಟು 42 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕೇಳ್ತಾರೆ. ಪೇಪರ್ 2ರಲ್ಲಿ ಏನಪ್ಪ ಅಂದರೆ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಸೊ ನಿಮಗೊಂದು ಐಡಿಯಾ ಇರಬೇಕೇನಪ್ಪ ಅಂದ್ರೆ ಫಸ್ಟು ವೃತ್ತ ಚತುರ್ಥಕ ಯಾವುದು, ಆಮೇಲೆ ಅರ್ಧ ವೃತ್ತದ ವಿಸ್ತೀರ್ಣ ಎರಡೇ ಕೇಳ್ತಾರೆ. ವೃತ್ತ ಚತುರ್ಥಕ ಒಂದು ಅರ್ಧ ವೃತ್ತ ಮತ್ತು ಒಂದು ತ್ರಿಜ್ಯಾಂತರ ಕಾಂಡ ಕೊಟ್ಟು ಅದರಲ್ಲಿ ಏನಪ್ಪ ಒಂದು ತ್ರಿಭುಜ ಕೊಡ್ತಾರೆ. ಫಸ್ಟ್ ನೀವು ತ್ರಿಜ್ಯಾಂತರ ಕಾಂಡದ ವಿಸ್ತೀರ್ಣ ಕಂಡು ಹಿಡಿದು ಆಮೇಲೆ ಅದರಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿದು ಏನಪ್ಪ ಅಂದ್ರೆ ಸೊ ಅದರಲ್ಲಿ ಏನಪ್ಪ ನಾವು ಮೈನಸ್ ಮಾಡಿಬಿಟ್ರಪ್ಪ ನಿಮಗೆ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. 3 ಪ್ರಶ್ನೆ 3 ಮೆಥಡ್ ಈ ಒಂದು ಪಾಠದಲ್ಲಿ ಬರುವಂಥದ್ದು. ಸೊ ಇವುಗಳೇನಪ್ಪ ಅಂದ್ರೆ ನೇರವಾಗಿ ಸೂತ್ರದಲ್ಲಿ ಹಾಕಿಬಿಟ್ರಪ್ಪ ಅಂದ್ರೆ ನಿಮಗೇನಪ್ಪ ಅಂದ್ರೆ ಆನ್ಸರ್ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಚರ್ಚೆ ಮಾಡೋಣ. ನಮಸ್ಕಾರಗಳು.